ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅರಣ್ಯ ಇಲಾಖೆ ನೇಮಕಾತಿ ಹೆಸರಲ್ಲಿ ಯುವಕರಿಗೆ ವಂಚನೆ ನಡೆಸಿದ ಘಟನೆ ಬೆಳಕಿಗೆ ಬಂದಿದೆ. ಆರೋಪಿಗಳು ಅರಣ್ಯ ಇಲಾಖೆಯಲ್ಲಿ ಉದ್ಯೋಗ ಕೊಡಿಸುವುದಾಗಿ ನಂಬಿಸಿ ನಕಲಿ ನೇಮಕಾತಿ ದಾಖಲೆಗಳನ್ನು ಸೃಷ್ಟಿಸಿ ಮೋಸ ಮಾಡಿರುವುದು ತಿಳಿದು ಬಂದಿದೆ. ಸುಮಾರು 15 ಯುವಕರಿಗೆ ನಕಲಿ ನೇಮಕಾತಿ ಪತ್ರಗಳನ್ನು ನೀಡಿ ಪ್ರತಿ ವ್ಯಕ್ತಿಯಿಂದ 3 ರಿಂದ 5 ಲಕ್ಷ ರೂಪಾಯಿವರೆಗೆ ಹಣ ವಸೂಲಿ ಮಾಡಲಾಗಿದೆ ಅಂತ ತಿಳಿದು ಬಂದಿದೆ. ತುಮಕೂರು ತಾಲೂಕಿನ ವಡ್ಡರಹಳ್ಳಿ ಗ್ರಾಮದ ತೋಟದಲ್ಲಿ ಶೆಡ್ ನಿರ್ಮಿಸಿ ಮಾಹಿತಿ ಮತ್ತು ತರಬೇತಿ ಕೇಂದ್ರ ಎಂಬ ಹೆಸರಿನಲ್ಲಿ ಕಚೇರಿ ಓಪನ್ ಮಾಡಲಾಗಿತ್ತು. ಅಲ್ಲೇ ಯುವಕರಿಗೆ ತರಬೇತಿ ಕೊಡ್ತೀವಿ ಅಂತ ಹೇಳಿ ನಾಟಕವಾಡಿ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಿದೆ ಅಂತ ಭ್ರಮೆ ಮೂಡಿಸಲಾಗಿತ್ತು. ಪ್ರಧಾನ ಮುಖ್ಯ ಸಂರಕ್ಷಣಾಧಿಕಾರಿ ಮೀನಾಕ್ಷಿ ನೇಗಿ IAS ಅವರ ಆದೇಶದಂತೆ ಮೈಸೂರು ವಿಭಾಗದ ಅರಣ್ಯ ಪ್ರದೇಶದಲ್ಲಿ ಕಾಯಂ ನೇಮಕಾತಿ ನೀಡಲಾಗಿದೆ ಅಂತ ನಕಲಿ ದಾಖಲೆಗಳನ್ನು ತೋರಿಸಲಾಗಿದೆ. ಕರ್ನಾಟಕ ಸರ್ಕಾರದ ಪರಿಸರ ಮತ್ತು ಅರಣ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಸಹಿ ಹೊಂದಿರುವಂತೆ ಕಾಣುವ ನಕಲಿ ನೇಮಕಾತಿ ದೃಢೀಕರಣ ಪತ್ರಗಳನ್ನು ನೀಡಲಾಗಿದೆ. ಖಚಿತ ಮಾಹಿತಿಯ ಮೇರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ವಂಚನೆ ಜಾಲವನ್ನು ಭೇದಿಸಿದ್ದಾರೆ. ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಪವಿತ್ರ ವಿ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ. ಈ ಪ್ರಕರಣದಲ್ಲಿ ನೆಲಮಂಗಲದ ಕಿರಣ್, ತುಮಕೂರಿನ ಪವನ್ ಹಾಗೂ ಉದಯ ಸೇರಿದಂತೆ ಕೆಲವರು ಸೇರಿಕೊಂಡು ಈ ವಂಚನೆ ನಡೆಸಿರುವ ಆರೋಪ ಕೇಳಿಬಂದಿದೆ. ಪ್ರಕರಣ ಸಂಬಂಧ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಪೊಲೀಸರು ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ. ತರಬೇತಿ ಕೇಂದ್ರದಲ್ಲಿ ಯುವಕರನ್ನು ಪೊಲೀಸರು ತಮ್ಮ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ನಿನ್ನೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಒಂದು ಖಚಿತ ಮಾಹಿತಿ ಬಂದ ಮೇರೆಗೆ ಸಂಜೆ ನಾವು ನಮ್ಮ ವಲಯಾರಣ್ಯಾಧಿಕಾರಿಗಳು ಮತ್ತು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಒಂದು ತಂಡವನ್ನು ರಚಿಸಿ ವಡ್ಡರಹಳ್ಳಿಯಲ್ಲಿ ಒಂದು ಖಾಸಗಿ ಜಮೀನಿನಲ್ಲಿ ಒಂದು ಅರಣ್ಯಕ್ಕೆ ಸಂಬಂಧಪಟ್ಟ ಒಂದು ತರಬೇತಿ ಮಾಡ್ತಾ ಇದ್ದರೂ ನಮ್ಮ ಖಚಿತ ಮಾಹಿತಿ ಬಂದಿತ್ತು. ಇದರ ಸಲುವಾಗಿ ನಾವು ನಮ್ಮ ತಂಡವನ್ನು ರಚಿಸಿಕೊಂಡು ಅಲ್ಲಿ ಸ್ಥಳಕ್ಕೆ ಹೋಗಿ ನೋಡಲಾಗಿ ಅಲ್ಲಿ ಒಂದು ತೋಟದ ಮನೆಯಲ್ಲಿ ಒಂದು ಶೆಡ್ಡಲ್ಲಿ ಒಂದು 15 ಜನ ಅಭ್ಯರ್ಥಿಗಳು ಅಂದರೆ ಯುವಕರು ಅಲ್ಲಿರೋದ್ಕೊಂಡು ಬಂತು. ಅವರು ನಾವು ವಿಚಾರ ಮಾಡಿ ನೋಡಲಾಗಿ ಇಲ್ಲ ನಮಗೆ ಒಂದು ನೇಚರ್ ಕ್ಯಾಂಪ್ ಬಗ್ಗೆ ಅಥವಾ ಒಂದು ವಾಚರ್ ಸಂಬಂಧಪಟ್ಟಂತೆ ನೇಮಕಾತಿಗೆ ನಮಗೆ ತರಬೇತಿ ಕೊಡಲಿಕ್ಕೆ ನಮಗೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ, ತರಬೇತಿಗೋಸ್ಕರ ನಾವು ಬಂದಿದ್ದೀವಿ ಅಂತ ಹೇಳಿದ್ರು. ಅದರಲ್ಲಿ ಸಾಕಷ್ಟು ಜನ ಬೆಳಗಾಂ ಜಿಲ್ಲೆಯಲ್ಲಿರ್ತಕ್ಕಂಥವ್ರು, ಸ್ವಲ್ಪ ಜನ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥವ್ರು, ಸ್ವಲ್ಪ ಜನ ಶಿರ್ಸಿ ಭಾಗದಿಂದ ಒಬ್ಬರು, ಹಾಸನ ಭಾಗದಿಂದ ಬಳ್ಳಾರಿ, ಈ ಥರ ಇಷ್ಟು ಜನ ಇದ್ದಾರೆ. ಸೊ ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಸ್ವಿಚ್ ಆಫ್ ಮಾಡೋಕೆ ತುಂಬ ಇದಾಗ್ತಿದೆ. ಹಾಗಾಗಿ ನಾವು ಆ ಸಂಜೆ ನೋಡಿದಾಗ ಜಿಲ್ಲೆಯ ಒಂದು ರಾಜ್ಯಾದ್ಯಂತ ಇರ್ತಕ್ಕಂಥ ಬೇರೆ ಬೇರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಇವ್ರು ಬಂದು ವ್ಯಕ್ತಿಗಳು ವಿಚಾರ ಮಾಡಿದಾಗ ನಮಗೆ ತರಬೇತಿಗೋಸ್ಕರ ಕರ್ಕೊಂಡು ಬಂದಿರೋ ಅನ್ನೋ ಮಾಹಿತಿ ನಮಗೆ ಬಂದಿದೆ. ಸೊ ಹಾಗಾಗಿ ಹೆಚ್ಚಿನ ವಿಚಾರಣೆಗೆ ನಾವು ಸಂಬಂಧಪಟ್ಟ ನಮ್ಮ ಗ್ರಾಮಾಂತರ ರೂರಲ್ ಪೊಲೀಸ್ ಸ್ಟೇಷನ್ ಅವರ ಸಹಾಯದೊಂದಿಗೆ ಅಲ್ಲಿ PSI ಅವರ ಜೊತೆಗೆ ಮತ್ತೆ ಈಗ ನಾವು ಬರಮಾಡಿಕೊಂಡು ಆ ಒಂದು ಸಂಬಂಧಪಟ್ಟಂತೆ ನೀವು ಅವ್ರಿಗೆ ಮಾಹಿತಿ ನೀಡಿದ್ವಿ. ಮತ್ತು ಇದು ಅವರ ಹತ್ರ ಇದ್ದಾಗ ಫೇಕ್ ಡಾಕ್ಯುಮೆಂಟ್ಸ್ ಒಂದು ಸರ್ಟಿಫಿಕೇಷನ್ ಕೂಡ ಅವರ ಹತ್ರ ಕಂಡು ಬಂದು ನೋಡಿದ್ವಿ. ಆ ಒಂದು ಕಂಡು ಬಂದಿರತಕ್ಕಂಥ ಫೇಕ್ ಡಾಕ್ಯುಮೆಂಟ್ಸು ನಮ್ಮ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟದಿದೆ. ಹಾಗಾಗಿ ಇದೆಲ್ಲ ನಾವು ಮಾಹಿತಿ ನೀಡಿ ಇಮಿಡಿಯೇಟಾಗಿ ನಾವು ಆ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ದೂರನ್ನು ನಮ್ಮ ವಲಯಾರಣ್ಯಾಧಿಕಾರಿಗಳು ದಾಖಲಿಸಿರ್ತಾರೆ. ಈ ದೂರನ್ನು ಆಧರಿಸಿ ಆ ಸಂಬಂಧಪಟ್ಟ ಗ್ರಾಮ ಠಾಣೆಯಲ್ಲಿ ಒಂದು FIR ಕೂಡ ಆಗಿದೆ, ತನಿಖೆ ಹಂತದಲ್ಲಿದೆ. ಹೆಚ್ಚಿನ ಮಾಹಿತಿ ತನಿಖೆ ಬಂದ ನಂತರ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ.